ಹೌದು, ಹೀಗೆ ಮುಡಾ ಯಾತ್ರೆ ನಡೀತಾ ಇದೆಯೋ ಅಥವಾ HDK DK ನಡುವಿನ ವಾಕ್ಸಮರಕ್ಕಾಗಿನೇ ಈ ಯಾತ್ರೆ ನಡೀತಾ ಇದೆಯೋ ಅಂತ ಜನ ಸಹಜವಾಗಿ ಕನ್ಫ್ಯೂಷನ್ ಆಗಿದ್ದಾರೆ. ಇದರ ಮಧ್ಯೆ ಮುಡಾ ಯಾತ್ರೆ ವೇಳೆ ಮಾತಿನ ಯುದ್ಧದ ಜೊತೆಗೇನೆ ಚನ್ನಪಟ್ಟಣ ಟಿಕೆಟ್ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ದೋಸ್ತಿಗಳು ಚನ್ನಪಟ್ಟಣಕ್ಕೆ ಬರ್ತಾ ಇದ್ದ ಹಾಗೆ ಯೋಗೇಶ್ವರ್ ಟಿಕೆಟ್ ಕೂಗು ಜೋರಾಗಿ ಕೇಳಿಬಂದಿದೆ. ಮೂರನೇ ದಿನ ಪೂರೈಸಿದ ಬಿಜೆಪಿ ಜೆಡಿಎಸ್ ಮುಡಾ ಯಾತ್ರೆ. ಪಾದಯಾತ್ರೆ ವೇಳೆ ಚನ್ನಪಟ್ಟಣ ಟಿಕೆಟ್ಗಾಗಿ ಜಟಾಪಟಿ. ಯೋಗೇಶ್ವರ್ ಅವರು ನಮ್ಮೆಲ್ಲರ ಕಣ್ಮಣಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ಮೊದಲು ಪಕ್ಷದ ನಿಷ್ಠೆ ತೋರಿಸಿ ಸೀಟ್ ಘೋಷಣೆ ಮಾಡ್ಲಿಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೋಬೇಕು. ಇವತ್ತು ಸಿದ್ದರಾಮಯ್ಯ ಒಂದ್ ರೀತಿ ಅಸಹಾಯಕರ ಔಟಿದ್ದಾರೆ. ಅವ್ರು ತಪ್ಪು ಮಾಡಿರೋದಕ್ಕೆ ಅವ್ರು ಇಷ್ಟೆಲ್ಲ ಬೆಂಬಲ ಕೇಳ್ತಾ ಇರೋದು. ಸಿಎಂ ವಿರುದ್ಧ ಅಬ್ಬರ, ಕಾಂಗ್ರೆಸ್ ವಿರುದ್ಧ ಆಕ್ರೋಶ, ದೋಸ್ತಿಗಳ ರೋಷಾವೇಶ. ಮುಡಾ ಕೇಸ್ನಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಪಾದಯಾತ್ರೆ ನಡೆಸುತ್ತಿರೋ ಬಿಜೆಪಿ ಜೆಡಿಎಸ್ ನಾಯಕರು 3 ದಿನದ ಕಾಲ್ನಡಿಗೆ ಮುಗಿಸಿದ್ದಾರೆ. ಕೆಂಗಲ್ನಿಂದ ಆರಂಭವಾದ ಯಾತ್ರೆ ಇವತ್ತು ಚನ್ನಪಟ್ಟಣ ದಾಟಿ ಮದ್ದೂರು ಬಳಿಯ ನಿಡಘಟ್ಟ ತಲುಪಿದೆ. ಹತ ಒಂದು ಹೆಜ್ಜೆ ಮುಂದೆ ಇಟ್ಟಿರೋ ಕಾಂಗ್ರೆಸ್ ಮದ್ದೂರಿನಲ್ಲೂ ಜನಾಂದೋಲನ ಸಮಾವೇಶ ನಡೆಸಿ ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದೆ. ಒಬ್ಬ ಹಿಂದುಳಿದ ವರ್ಗದ ನಾಯಕ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ನಿಮ್ಗೆ ಸಹಿಸಕ್ಕಾಗ್ತಾ ಇಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಾಜಿ ಸಿಎಂ BS ಯಡಿಯೂರಪ್ಪ, ಆರ್ ಅಶೋಕ್, ವಿಜಯೇಂದ್ರ ಒಬ್ರ ಇಬ್ರ ಹೀಗೆ ಘಟಾನುಘಟಿ ನಾಯಕರೇ ಹೆಜ್ಜೆ ಹಾಕ್ತಿದ್ರು. ಪಾದಯಾತ್ರೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಟಿಕೆಟ್ಗೆ ಟವೆಲ್ ಹಾಕೋ ಪ್ರಯತ್ನವೂ ನಡೆಯಿತು. ಚನ್ನಪಟ್ಟಣದಲ್ಲಿ ನಡೆದ ಟಿಕೆಟ್ ಜಟಾಪಟಿ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಪಾದಯಾತ್ರೆ ವರ್ಸಸ್ ಜನಾಂದೋಲನದಲ್ಲಿ ನಡೆದ ಮಾತಿನ ಯುದ್ಧವನ್ನೇ ಒಂದ್ಸಲ ತೋರಿಸ್ತೀವಿ ನೋಡಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ವಾಟ್ ಮಾರಲ್ ರೈಟ್ ಈ ಎಸ್ ಅವರು ಪೋಸ್ಕೋ ಕೇಸ್ನ ಸಿಕ್ಕಾಕಂದ್ರೆ ಅವ್ರ ರಾಜಕೀಯದಲ್ಲಿ ಇರ್ಲಿಕ್ಕೆ ಲಾಯಕ. ಪಾದಯಾತ್ರೆಯಲ್ಲಿ ಅಬ್ಬರಿಸಿದ ಯಡಿಯೂರಪ್ಪ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ರು. ಇದಕ್ಕೆ ಬೆಳಗಾವಿಯಲ್ಲಿ ಟಾಂಗ್ ಕೊಟ್ಟ ಸಿಎಂ ಯಡಿಯೂರಪ್ಪಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ್ರು. ಇತ್ತ ಮಂಡ್ಯದ ಮದ್ದೂರಿನ ಜನಾಂದೋಲನದಲ್ಲಿ ಮಾತನಾಡಿದ DCM DK ಕೂಡ ಸಿದ್ದರಾಮಯ್ಯರನ್ನ ಮುಟ್ಟೋಕೆ ಯಾರಿಂದಲೂ ಆಗಲ್ಲ ಅಂತ ಗುಡುಗಿದ್ರು. ನಮ್ಮ ಪಾದಯಾತ್ರೆ ತಲುಪೋದ್ರ ಒಳಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಜನಾರ್ದನನ ಒಂದು ಬೆಂಬಲವನ್ನ ನೋಡಿ ಆದ್ರೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ವಾಟ್ ಮಾರಲ್ ರೈಟ್ ಈ ಎಸ್ ಆಸ್ಕ್ ಮೈ ರೆಸಿಗ್ನೇಷನ್. ಚಾರ್ಜ್ ಶೀಟ್ ಇಸ್ ಫೈಲ್ಡ್ ಅಗೇನ್ಸ್ಟ್ ಹಿಮ್. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಾಗ ಕೋರ್ಟ್ನವ್ರು ಏನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದ್ದಾರೆ, ಇಲ್ಲದ್ರೆ ಒಳಗಡೆ ಇರಬೇಕಾಗಿದೆ. ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ, ಇಲ್ಲಿ ನಡೆಯೋದಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ಮ ಹಣೆಗೂ ಬರ್ದಿಲ್ಲ. ಪಾದಯಾತ್ರೆಯಲ್ಲೇ ಚನ್ನಪಟ್ಟಣ ಟಿಕೆಟ್ ಕೂಗೆಬ್ಬಿಸಿದ ಕಾರ್ಯಕರ್ತರು. ಬಿಜೆಪಿ ಜೆಡಿಎಸ್ ನಡೆಸುತ್ತಿರೋ ಪಾದಯಾತ್ರೆ ಚನ್ನಪಟ್ಟಣ ಉಪಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ. ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಿಖಿಲ್ ಕಣಕ್ಕಿಳಿಸೋಕೆ HDK ಶತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಬಿಜೆಪಿಯಿಂದ CP ಯೋಗೇಶ್ವರ್ ಆಕಾಂಕ್ಷಿಯಾಗಿದ್ದಾರೆ. ಇದೇ ಹೊತ್ತಲ್ಲಿ ಪಾದಯಾತ್ರೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ದು ಟಿಕೆಟ್ ಕಿಚ್ಚು ಸ್ಫೋಟಗೊಂಡಿದೆ. ಕುಮಾರಸ್ವಾಮಿ ಭಾಷಣದ ವೇಳೆ CP ಯೋಗೇಶ್ವರ್ಗೆ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಕೂಗಿದ್ದಾರೆ. ಇದಕ್ಕೆ ಕೊಂಚ ಗರಂ ಆಗಿ ರಿಯಾಕ್ಟ್ ಮಾಡಿದ ಕುಮಾರಸ್ವಾಮಿ ಮೊದಲು ಪಕ್ಷ ನಿಷ್ಠೆ ತೋರಿಸಿ ಅಂತ ಕುಟುಕಿದ್ರು. ಈಗಿನ ಏನಪ್ಪ ಏನು ಸ್ವಲ್ಪ 5 ನಿಮಿಷ ಇರ್ರಿ, ಗೊತ್ತಿದೆ ನನಗೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ. ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ ಸೀಟ್ ಘೋಷಣೆ ಮಾಡ್ಲಿಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೋಬೇಕು. ಇವತ್ತು ಪಕ್ಷ ನಿಷ್ಠೆ ತೋರಿಸಿ ಸೀಟ್ ಹಂಚೋಕ್ ಬಂದಿಲ್ಲ ಅಂತ HDK ಕಾರ್ಯಕರ್ತರ ಮೂಲಕವೇ ಸಂದೇಶ ಪಾಸ್ ಮಾಡಿದ್ರು. ಆದರೆ ಈ ಬಗ್ಗೆ ಮಾತನಾಡಿದ ಮಾಜಿ DCM ಅಶ್ವಥ್ ನಾರಾಯಣ, ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಚನ್ನಪಟ್ಟಣದ ಕಣ್ಣುಗಳು, ಯೋಗೇಶ್ವರೇ ನಮ್ಮೆಲ್ಲರ ಅಭ್ಯರ್ಥಿಯಾಗಲಿ ಎಂದು ಬಿಟ್ರು. ಹಾಗಾಗಿ ಚನ್ನಪಟ್ಟಣಕ್ಕೆ 2 ಕಣ್ಣು, ಒಂದು ಕುಮಾರಣ್ಣ, ಇನ್ನೊಂದು. ಹಾಗಾಗಿ 2 ಕಣ್ಣು ಒಂದಾಗಿರಬೇಕು. ಯೋಗೇಶ್ವರ್ ಅವರು ನಮ್ಮೆಲ್ಲರ ಕಣ್ಮಣಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಚನ್ನಪಟ್ಟಣ ಟಿಕೆಟ್ಗಾಗಿ ಸಣ್ಣದಾಗಿ ಯುದ್ಧ ಶುರುವಾಗಿದೆ.
ಆದ್ರೆ ವೈಯಕ್ತಿಕ ಕಾರಣದಿಂದಾಗಿ ಪಾದಯಾತ್ರೆಯಿಂದ ಸಿಪಿ ಯೋಗೇಶ್ವರ್ ದೂರ ಉಳಿದಿದ್ರು. ಇವತ್ತು ಕೆಂಗಲ್ನಿಂದ ಶುರುವಾದ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಸಾರ್ವಜನಿಕ ಸಭೆಯಿಂದ ಅಂತರ ಕಾಯ್ದುಕೊಂಡಿದ್ರು. ಚನ್ನಪಟ್ಟಣದ ಫ್ಲೆಕ್ಸ್ನಲ್ಲೂ ಯೋಗೇಶ್ವರ್ ಫೋಟೋ ಕಾಣಲಿಲ್ಲ. ಹೀಗಾಗಿ ಇವತ್ತು ನಡೆದ ಟಿಕೆಟ್ ಜಟಾಪಟಿ ಮುಂದೆ ನಡೆಯೋ ಹಗ್ಗ ಜಗ್ಗಾಟಕ್ಕೆ ಮುನ್ನುಡಿ ಬರೆದಂತಿದೆ. ಕಿರಣ್ ಹನ್ಯಡ್ಕ ಜೊತೆ ಸುನಿಲ್, TV9 ಚನ್ನಪಟ್ಟಣ.